ಯಜಮಾನ ಯಜಮಾನ. ನನ್ ಜೀವ ಉಳಿಸಿದ ಮಹಾಲಕ್ಷ್ಮಿ ಕಣವ ನೀನು. ನೀನು ಕಾಪಾಡ್ತೀಯ ಅನ್ನೋ ಗ್ಯಾರಂಟಿ ಮೇಲೆ ನಿಮ್ ಮನೆ ಒಳಗ್ ಬರ್ತಾ ಇದ್ದೀನಿ. ರಕ್ಷಿಸು ತಾಯಿ. ತಾತ ಏನ್ ಯೋಚನೆ ಮಾಡ್ತಿದ್ದೀರಾ ತಾತ? ಈ ಬುದ್ಧಿ ಇದೆಯಲ್ಲ, ಅದ್ರ ಕುದುರೆ ಲಗಾಮ್. ಈ ಮನಸ್ಸು ಏನಿದೆ ಅದು ಕುದುರೆ. ಕೆಲವು ಸರ್ತಿ ಈ ಲಗಾಮು ಅಂದ್ರೆ ನಮ್ಮ ಬುದ್ಧಿ ನಮ್ಮ ಕೈ ತಪ್ಪಿದಾಗ ಕುದುರೆ ಎಲ್ಲಂದ್ರಲ್ಲಿ ಓಡಾಡ್ತಾ ಇರುತ್ತೆ. ಅದೇ ಥರ ನೆನೆಸ್ತಿತ್ತೇನೋ ಇವಾಗ. ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇದೆ. ನಿನ್ನ ಲಗಾಮು ಇದರಲ್ಲಿ ಇಲ್ಲ. ಈ ಪ್ರಶ್ನೆನ ಡಾಕ್ಟರ್ ಮುಂದೆ ಇಟ್ಟಾಗ ಅವ್ರು ಹೇಳಿದ ಸಮಜಾಯಿಷಿ ಏನ್ ಗೊತ್ತಾ ತಾತ? ಈಗ ನನ್ನ ಹಾಗೆ ಬೆಳೆದ ಒಬ್ಬ ಹೆಣ್ಮಗಳು ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಆಟೋಮೆಟಿಕ್ ಆಗಿ ಬದಲಾವಣೆಗಳಾಗತ್ತಂತೆ. ಎಕ್ಸಾಂಪಲ್, ಇಲ್ಲಿವರೆಗೂ ನಾನು ಏನೇ ಡಿಸಿಷನ್ಸ್ ತಗೊಳ್ತಿದ್ರು ಅದನ್ನ ಇಂಡಿಪೆಂಡೆಂಟ್ ಆಗಿ ತಗೋತಿದ್ದೆ. ಆದ್ರೆ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಎಲ್ರೂ ಒಪಿನಿಯನ್ಸ್ ಕೇಳ್ಕೊಂಡು ಡಿಸಿಷನ್ಸ್ ತಗೊಳ್ಬೇಕಾಗತ್ತಂತೆ. ಇಲ್ಲಿ ನನ್ ಬಗ್ಗೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಜಾಯಿಂಟ್ ಫ್ಯಾಮಿಲಿಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಂತೆ. ಅದನ್ನ ನಿಭಾಯಿಸೋದಕ್ಕೆ ನಮ್ಗೆ ಸಹಕಾರ ಸಿಗುತ್ತೆ ಅಂತೆ. ಒಟ್ನಲ್ಲಿ ಕುಟುಂಬದಿಂದ ಬಾಂಧವ್ಯ ಗಟ್ಟಿಯಾಗಿ ಇದ್ದಕ್ಕಿದ್ದಾಗೆ ಸಂಬಂಧಗಳಿಗೆ ಬೆಲೆ ಕೊಡೋದಕ್ ಶುರು ಮಾಡ್ತೀವಂತೆ. ಅಂದ್ರೆ ಇವಾಗಿನ ನನ್ನ ಮನಸ್ಥಿತಿ ಪರಿಸ್ಥಿತಿ ಇದೆಲ್ಲ ಚೇಂಜಸ್ ನೋಡಿದೆ ಅಂತೆ ತಾತ. ಹೌದು, ಅದನ್ನೆಲ್ಲ ನೀನು ಅನುಭವಿಸಿದ್ದು ರಾಘು ಮನೇಲಿದ್ದಾಗ. ಅದು ನಿನ್ನ ಮನಸ್ಸಿಗೆ ಅರ್ಥ ಆಗಿದೆ, ಅದಕ್ಕೆ ಇಷ್ಟೆಲ್ಲ ಒದ್ದಾಟ ಇದೆ. ಆದ್ರೆ ನಿಮ್ಮನ್ನ ಬಿಟ್ಟು ಪ್ರಪಂಚದಲ್ಲಿ ನನಗೆ ಬೇರೆ ಯಾರು ಇಲ್ಲ ಅಂತ ಇದ್ದೆ. ಆಗ ನಮ್ ಜೊತೆ ಬಂದು ಜಾಯಿನ್ ಆಗಿದ್ದೆ ತುಳಸಿ ಅತ್ತೆ. ಆದ್ರೆ ಡಾಕ್ಟರ್ ಹೇಳ್ದಾಗೆ ತುಳಸಿ ಅತ್ತೆ ಫ್ಯಾಮಿಲಿ ಜೊತೆ ನಮ್ಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ತಾತ. ಹಾಗಾದ್ರೆ ಈ 7.5 ತಿಂಗಳಲ್ಲಿ ನನ್ ಜೀವನದಲ್ಲಿ ಬಂದವರು ಯಾರು ತಾತ? ಕಲ್ಲಾಗಿದ್ ಮನ್ಸಲ್ಲಿ ಸಂಬಂಧದ ಬಾಂಧವ್ಯ ಮೂಡೋದಕ್ಕೆ ಕಾರಣ ಏನು ತಾತ? ಕಾರಣ ತುಂಬಾ ಇದೆ ಜಾನ್ಸಿ. ನಾನು ಹೇಳಿದ್ರು ನೀನು ನಂಬೋ ಪರಿಸ್ಥಿತಿಲಿ ಇಲ್ಲ. ನಿನಗೆ ಅರ್ಥ ಮಾಡಿಸಿ ಹೇಳೋಣ ಅಂತಂದ್ರೆ ಆ ಹೇಳೋ ಪರಿಸ್ಥಿತಿ ನನ್ನ ಹತ್ರ ಇಲ್ಲ. ತಾತ ಏನ್ ಸಮಸ್ಯೆ ಆಗಿದೆ? ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ನೋಡು, ಸತ್ತಿರೋ ಹೆಣನ ಮಣ್ಣಲ್ಲಿ ಮುಚ್ಚಿಡಬಹುದು, ಆದರೆ ಸತ್ಯನ ಮುಚ್ಚಿಡೋದಕ್ಕಾಗೋದಿಲ್ಲ. ಅದು ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ದಯವಿಟ್ಟು ಅಲ್ಲಿವರೆಗೆ ನನ್ನನ್ನು ಏನೂ ಕೇಳಬೇಡ. ಹಾಗಿದ್ರೆ ನನ್ನ ಬದುಕಲ್ಲಿ ಏನೋ ಆಗಿದೆ ಅನ್ನೋದು ಸತ್ಯ ಆಗಿದೆ. ಅದೇ ಏನು ತಾತ? ನೋಡು, ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ಅಲ್ಲಿವರೆಗೂ ನೀನು ನಿನ್ನ ಪಾಡಿಗೆ ಇದ್ದುಬಿಡು. ಅಂದ್ರೆ ಭಾವನೆಗಳಿಗೆ ಒಳಗಾಗಬೇಡ. ಸಂಬಂಧದ ಬಂಧಕ್ಕೆ ಕಟ್ಟು ಬೀಳಬೇಡ. ಕಣ್ಣು ಹೇಳಿದ್ದನ್ನ ಕೇಳಬೇಡ. ಮನಸ್ಸನ್ನು ಕೇಳಿ ನಿರ್ಧಾರ ತಗೋ. ಅಲ್ಲ ತಾತ, ಅದು ಸದ್ಯಕ್ಕೆ ಮತ್ತೆ ಮತ್ತೆ ಪ್ರಶ್ನೆ ಕೇಳೋದು ಬಿಟ್ಬಿಡು. ನನ್ನ ಮಾತನ್ನು ನಂಬು. ನೀನು ನೀನಾಗೇ ಇರು. ರಾಘು ಕುಟುಂಬದಲ್ಲಿ ಇದ್ದು ಬಂದಿರೋದ್ರಿಂದ ಭಾವನೆಗಳು ಏನು ಅನ್ನೋದು ನಿನಗೆ ಅರ್ಥ ಆಗಿದೆ. ತನ್ನ ಕುಟುಂಬದ ಬಗ್ಗೆ ರಾಘುಗಿದ್ದ ಬದ್ಧತೆ ನಿನ್ನ ಮನಸ್ಸನ್ನ ಅದೆಲ್ಲ ಇವಾಗ ನಿನ್ನನ್ನು ಕಾಡ್ತಾ ಇದೆ. ನಿನ್ನ ಗೊಂದಲಗಳಿಗೆ ತೆರೆ ಬೀಳಬೇಕು ಅಂದ್ರೆ ನಾನು ಎಲ್ಲ ಸತ್ಯವನ್ನ ಬಿಚ್ಚಿಡಬೇಕು. ಯಜಮಾನ್ರೆ, ಸಂಕ್ರಾಂತಿ ಹಬ್ಬಕ್ರಿ ಎಳ್ಳು ಬೆಲ್ಲ ರೀ, ಇದನ್ನೆಲ್ಲ ನಾನ ರೆಡಿ ಮಾಡೇನ್ರಿ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಈಗ ಒಂದು ಮನೆಯಲ್ಲಿ
ಜವಾಬ್ದಾರಿ ಇರುವಂತ ಒಂದು ಹೆಣ್ಣು ಸ್ಥಾನದಲ್ಲಿದ್ರೆ ಮನೆ ತುಂಬ ಹಬ್ಬ, ಮನೆ ತುಂಬ ಸಂಭ್ರಮ ಇರುತ್ತೆ. ಅಂಥವ್ರು ಇಲ್ದಿಲ್ಲ ಅಂತಂದ್ರೆ ಹಬ್ಬ ಮನೇಲಿ ಇರುತ್ತೆ, ಮನ್ಸಲ್ಲಿ ಇರಲ್ಲಮ್ಮ. ನಿಂಗೆ ಬೇಡವಾ ಪುಟ್ಟಿ? ಆಮೇಲೆ ತಗೋತೀನಿ ತಾತ. ಇದು ತಗೊಂಡೋಗಿ ಹೊರಗಡೆ ಇಟ್ಬಿಡಮ್ಮ. ಸರಿ ಯಜಮಾನ್ರೆ. ಇದೇನ್ ತಾತ, ಇಷ್ಟು ದಿನ ಸ್ವಲ್ಪ ಹೊರಗಡೆ ಇಟ್ಟು ನೀವ್ ಜಾಸ್ತಿ ತಿಂತಿದ್ರಿ, ಆದ್ರೆ ಇವತ್ತು ನೀವ್ ಸ್ವಲ್ಪ ತಗೊಂಡು ಆಚೆ ಜಾಸ್ತಿ ಇಡು ಅಂತ ಹೇಳ್ತಿದ್ದೀರಲ್ಲ. ಅಲ್ಲ ಪುಟ್ಟಿ, ಅದನ್ನ 4 ಜನಕ್ಕೆ ಹಂಚ್ಬೇಕು. ಇವಾಗ ಎಲ್ಲಿ ಹಂಚಕ್ ಹೋಗ್ಲಿ? ಈಗ ಹಸ್ದವ್ರಿಗೆ ಕೊಡ್ಬೇಕಮ್ಮ. ಈಗ ಹೊರಗಡೆ ಇಟ್ರೆ ಪ್ರಾಣಿ ಪಕ್ಷಿಗಳು ಹಸ್ದಿ ಇರ್ತಾವಲ್ಲ, ಅವು ತಿಂತವೆ. ಆಗ ನಮಗೂ ಸಮಾಧಾನ ಅಲ್ವಾ? ಯಾವ ಜನ್ಮದಲ್ಲಿ ಈ ಮನೆಗೂ ನನಗೂ ಋಣ ಇತ್ತೋ, ಯಾವ ಜನ್ಮದಲ್ಲಿ ಆ ಹುಡುಗಿಗೂ ನನಗೂ ಸಂಬಂಧ ಇತ್ತೋ, ಹಾಗಾಗಿ ದೇವರು ನನ್ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ಅನ್ನಿಸ್ತಾ ಇದೆ. ಇನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ನನ್ನನ್ನು ಕರ್ಕೊಂಡ್ ಬಂದ ಹುಡುಗಿ ಎಲ್ಲಿಗೆ ಹೋಯ್ತು? ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಹೇಳಿದೆ. ಏನದು? ರಾಯ್ ಸರ್, ನನಗ್ ಬಹಳ ಭಯ ಆಗ್ಲಿಕತ್ತೈತ್ರಿ. ಭಯನಾ? ಯಾಕೆ, ಯಾರಾದ್ರೂ ತೊಂದರೆ ಕೊಟ್ರ? ಅಯ್ಯೋ ನನಗಲ್ರಿ ಸರ, ಈ ಮನಿಗ್ ಏನೋ ಆಕೈತೆ ಅಂತ ಹೇಳಿ ಭಯ ಆಗ್ಲಿಕತ್ತೈತ್ರಿ. ಅದ್ ಏನಂತ ಸ್ವಲ್ಪ ವಿವರವಾಗಿ ಹೇಳಮಲ್ಲಿ. ಮೊದ್ಲು ಈ ಮನ್ಯಾಗ್ರಿ ಮೇಡಮ್ ಅವ್ರ ಮಾತ್ ಅಷ್ಟ ನಡೀತೈತ್ರಿ, ಆಮೇಲೆ ಯಜಮಾನ್ರ ಮಾತ್ ನಡೀತೈತಿ, ಹೌದಿಲ್ರಿ? ಹೌದು, ಅವ್ರ ಮಾತೇ ಸುಪ್ರೀಂ ತಾನೆ, ಅಂದ್ಮೇಲೆ ಅದನ್ನ ಚೇಂಜ್ ಮಾಡಕ್ಕಾಗತ್ತಾ? ಆದ್ರ 2ನೇ ಸ್ಥಾನನ ಯಜಮಾನ್ರಿಂದ ದೊಡ್ಡ ಮೇಡಮ್ ಅವ್ರ ಕಿತ್ಕೊಂಡಾರ್ರಿ ಸರ. ಏನ್ ಹೇಳ್ತಿದ್ಯಾ ಮಲ್ಲಿ? ಹೌದ್ರಿ ರಾಯ್ ಸರ, ಈ ಮನ್ಯಾಗ ಏನೇನೋ ಆಗ್ಲಿಕತ್ತೈತ್ರಿ. ಅದ್ ಏನಂತ ಸ್ವಲ್ಪ ಬಿಡಿಸ್ ಹೇಳಮಲ್ಲಿ. ಮೊದ್ಲು ಆ ಹೆಣ್ಮಗ್ಳನ್ನ ಭೇಟಿ ಮಾಡ್ಬೇಕು. ಇತ್ತೀಚೆಗೆ ಯಾಕೋ ಯಜಮಾನ್ರ ಈ ಮನ್ಯಾಗ ವಿಚಿತ್ರವಾಗೇ ನಡ್ಕೊಳಿಕತ್ತಾರ್ರಿ. ತುಳಸಿ ಮೇಡಮ್ ಏನ್ ಹೇಳ್ತಾರಲ್ರಿ, ಅವ್ರ ಮಾತಿಗೆ ಭಾರಿ ವ್ಯಾಲ್ಯೂ ಮಾಡ್ಲಿಕತ್ತಾರ್ರಿ. ಅಷ್ಟೇ ಅಲ್ರಿ, ತುಳಸಿ ಮೇಡಮ್ ಅವ್ರ ಯಜಮಾನ್ರಲ್ಲ ಬುಗ್ರಿ ಆಡ್ಸ್ದಂಗ ಆಡ್ಸ್ಲಿಕತ್ತಾರ್ರಿ. ಹೌದಾ? ಹೌದ್ರಿ ಸರ, ಯಜಮಾನ್ರಿ ಯಾವ ಪರಿಸ್ಥಿತಿ ಒಳಗ ಅದಾರಂತಂದ್ರಿ, ತುಳಸಿ ಮೇಡಮ್ ಅವ್ರು ಏನ್ ಬೇಕಾದ್ರು ಹೇಳ್ರಿ, ಎಲ್ಲದಕ್ಕೂ ತಲೆ ಆಡ್ಸ್ಲಿಕತ್ತಾರ್ರಿ. ಎಷ್ಟೇ ಆದ್ರೂ ಮಗಳಲ್ವಾ, ಹಾಗಾಗಿ ಅವ್ರ ಮಾತ್ ಕೇಳ್ತಾ ಇರ್ಬೋದು. ಸರ, ಪ್ರೀತಿಯಿಂದ ಹೇಳೋ ಮಾತ್ ಕೇಳೋದಕ್ಕೂ ಇಕ್ಕಟ್ಟಿನಿಂದ ಒಪ್ಪೋದಕ್ಕೂ ಬಹಳ ವ್ಯತ್ಯಾಸ ಐತ್ರಿ. ಇದನ್ನೆಲ್ಲ ನೋಡಕತ್ತಿದ್ರಿ, ತುಳಸಿ ಮೇಡಮ್ ಅವ್ರ ಯಜಮಾನ್ರನ್ನ ಯಾವ್ದೋ ಒಂದ್ ಪಾಯಿಂಟ್ ನಾಗ ಲಾಕ್ ಮಾಡ್ಯಾರಂತ ಅನ್ಸ್ಲಿಕತ್ತೈತ್ರಿ. ಮೇಲೊಬ್ಬ ದೇವ್ರಿದಾನೆ ಮಲ್ಲಿ. ಇವ್ರು ಎಂತದ್ದೇ ಲಾಕ್ ಮಾಡಿದ್ರು ಅವನ ಟೈಮ್ ನೋಡ್ಕೊಂಡು ಓಪನ್ ಮಾಡೇ ಮಾಡ್ತಾರೆ. ಅವಾಗ ಒಳ್ಳೇದಾಗಿದ್ರೆ ಅವ್ರಿಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾನೆ, ಇಲ್ಲ ಅಂದ್ರೆ ಸರಿಯಾಗಿ ಪಾಠ ಕಲಿಸ್ತಾನೆ. ಸರ, ನೀವ್ ಹೇಳಕತ್ತಿದ್ನು ಖರೆ ಐತ್ರಿ, ಆದ್ರ ಇದೆಲ್ಲ ಯಾವಾಗ ಸರಿ ಹೋಗ್ತೈತೋ ಏನೋ. ನೋಡು ಮಲ್ಲಿ, ಈ ಮೆಡಿಸನ್ಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಅಂಥದ್ರಲ್ಲಿ ಕೆಟ್ಟದ್ದಕ್ಕೆ ಕೆಟ್ಟವರಿಗೆ ಈ ಎಕ್ಸ್ಪೈರಿ ಡೇಟು ಕೊನೆ ಅನ್ನೋದಿರಲ್ವಾ? ಹಾಗೆ ದೇವರು ಯಾವ್ದಾದ್ರೂ ಒಂದ್ ರೀತಿಲಿ ಎಲ್ಲ ಸರಿ ಮಾಡೇ ಮಾಡ್ತಾನೆ. ಆ ಹೆಣ್ಮಗಳು ಎಲ್ಲಿದ್ದಾಳೋ, ಅವಳನ್ನ ಭೇಟಿ ಮಾಡಕ್ಕೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಇಲ್ಲೇ ಇದ್ದಾಳೆ. ಏನೋ ನಮಗೆ ಅರ್ಜೆಂಟಾಗಿ ಬರೋಕೆ ಹೇಳಿದ? ತರುಣ, ನಂಗೆ ಅರ್ಜೆಂಟಾಗಿ ಒಂದು 5,000 ದುಡ್ಡು ಬೇಕಿತ್ತು. ಗೊತ್ತಿದ್ದು ನನ್ನ ಹತ್ರ ಸಡನ್ನಾಗಿ ದುಡ್ಡು ಕೇಳ್ತಿದ್ಯಲ್ಲ. ಇರೋ ಬರೋ ದುಡ್ಡೆಲ್ಲ ಕೊಟ್ಟು ಮನೆನ ಲೀಸ್ಗೆ ಹಾಕ್ಕೊಂಡಿದ್ದೀನಿ ಅಂತ ನಿನಗೆ ಹೇಳಿದ್ದೀನಲ್ಲ. ಅವತ್ತು ನಾನು ಎಷ್ಟೆಲ್ಲ ಒದ್ದಾಡಿದೆ ಅಂತ ನಿನಗೆ ಗೊತ್ತಿದ್ರು ಇವಾಗ ದುಡ್ಡು ಕೇಳ್ತಿದ್ದೆ ಅಂದರೆ ಅಂಥ ಅರ್ಜೆಂಟ್ ಏನಪ್ಪ? ನನ್ನ ಪರಿಸ್ಥಿತಿ ಬಗ್ಗೆ ನಿನಗೂ ಗೊತ್ತಲ್ವ ತರುಣ, ನಾವು ಮನೇಲಿ ಕಷ್ಟ ಆಗಿದೆಯೋ ಅದಕ್ಕೆ ಕೇಳಿದೆ. ಕಷ್ಟ ಅಂದರೆ ಮನೇಲಿರೋದು ನೀನು ಒಬ್ಬನೇನೇನೋ? ಮನೇಲಿ ಇನ್ನೂ ಇದ್ದಾರೆ ತಾನೆ, ಅವ್ರಿಗೊಂದು ಮಾತು ಕೇಳು.
ನಿನ್ ಕಷ್ಟದ ಪರಿಸ್ಥಿತಿನ ನಿಮ್ ಚಿಕ್ಕಮ್ಮನ್ಗೆ ಅರ್ಥ ಮಾಡಿಸಿ ಮೇಂಟೈನ್ ಮಾಡೋದಕ್ಕೆ ಹೇಳೋ. ಅದನ್ನ ಬಿಟ್ಟು ಎಲ್ಲ ಸಮಸ್ಯೆಗಳಿಗೂ ನೀನೇ ಯಾಕೋ ತಲೆ ಕೊಡ್ತೀಯಾ? ಇಷ್ಟು ದಿನ ಫ್ಯಾಮಿಲಿ ಫ್ಯಾಮಿಲಿ ಅಂತ ಒದ್ದಾಡಿದ್ ಸಾಕು ಮಾಡು. ಇನ್ಮೇಲೇನಾದ್ರೂ ನಿನ್ ಸಂಸಾರ ಸರಿ ಮಾಡ್ಕೊಡೋದ್ರ ಕಡೆ ಗಮನ ಕೊಡೋ. ಮಗ, ದುಡ್ಡಿದ್ರೆ ಕೊಡು, ಇಲ್ಲ ಅಂದ್ರೆ ಆ ವಿಚಾರದ ಬಗ್ಗೆ ಮಾತಾಡೋದನ್ನ ಬಿಟ್ಬಿಡು. ಹೇಗ್ ಬಿಡ್ಲಿ? ಹೀಗೆ ಬಿಟ್ರೆ ನೀನ್ ಜೀವ ಬಿಡಿಸ್ಬಿಡ್ತಾರ ಅಷ್ಟೇ ನಿಮ್ಮ ಮನೆಯವರು. ತರುಣ ಪ್ಲೀಸ್ ಸುಮ್ಮನೆ ಇರ್ತೀಯಾ? ಇಷ್ಟು ದಿನ ನೀನ್ ಸುಮ್ಮನೆ ಇರೋದಕ್ಕೆ ಕಣೋ ಈ ಅವತಾರ. ನನ್ನ ಕೈಲಿ ಇವೆಲ್ಲ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಟ್ನಲ್ಲಿ ನಿಮ್ ಮನೆಯವರು ಇನ್ನ ಬೀದಿಗೆ ತಗೊಂಬಂದ್ ನಿಲ್ಸೋವರೆಗೂ ಸುಮ್ಮನೆ ಇರಲ್ಲ ಅನ್ಸುತ್ತೆ. ನಿನಗೆ ಈ ತರ ಹಿಂಸೆ ಕೊಡ್ತಾರೆ ನಿಮ್ ಮನೆಯವರು, ಯಾವತ್ತೂ ಉದ್ಧಾರ ಆಗಲ್ಲ. ನನ್ನ ಕುಟುಂಬದ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ನಾನ್ ಸುಮ್ಮನೆ ಇರಲ್ಲ ತರುಣ. ವಾಟ್? ಅತ್ತೆ ಅಲ್ಲಿಂದ ತಪ್ಸ್ಕೊಂಡಿದಾರ? ಹಾಗಾದ್ರೆ ನಮ್ಮ ಆಸೆ ಕನ್ಸು ಎಲ್ಲ ಮುಗ್ದೋಯ್ತ ಮಾಮ್? ಜಾನ್ಸಿ, ಈ ಮನೆ ಆಸ್ತಿ ಎಲ್ಲ ಹೊಟ್ಟೋಗುತ್ತಾ? ಶಟ ಪ್ರಣ, ಮೊದ್ಲೇ ನನ್ಗೆ ಏನ್ ಮಾಡೋದು ಅಂತ ತೋಚದೆ ಟೆನ್ಷನ್ ಅಲ್ಲಿದ್ದೀನಿ. ಅದ್ರ ಮೇಲೆ ಏನೇನೋ ಹೇಳಿ ನನ್ಗಿನ್ನ ಟೆನ್ಷನ್ ಕೊಡ್ಬೇಡ. ಅದು ಆಸ್ತಿ ಕೈ ತಪ್ಪ ಹೋಗುತ್ತೆ, ಅದು ಇದು ಅಂದ್ರೆ ಇನ್ನೂ ಟೆನ್ಷನ್ ಆಗುತ್ತೆ. ಇಲ್ಲಿವರೆಗೂ ಅತ್ತೆ ನಿನ್ ಕಂಟ್ರೋಲ್ ನಲ್ಲೇ ಇದ್ರು ನೀನ್ ಏನು ಮಾಡೋದಕ್ಕಾಗಿರ್ಲಿಲ್ಲ. ಅಂತದ್ರಲ್ಲಿ ಇವಾಗ ತಪ್ಪಿಸ್ಕೊಂಡು ಹೋಗಿದಾರೆ ಅಂದ್ಮೇಲೆ ನೀನ್ ಏನ್ ಮಾಡ್ತೀಯ ಮಾಮ್? ತಪ್ಪಿಸ್ಕೊಂಡಿರೋದು ನಮಗ್ ಗೊತ್ತು, ಆದ್ರೆ ಅಪ್ಪನಿಗೆ ಗೊತ್ತಿಲ್ವಲ್ಲ. ಅಂದ್ಮೇಲೆ ನಾನು ಅಪ್ಪನಿಗೆ ಇನ್ನ ಪ್ರೆಷರ್ ಹಾಕ್ತೀನಿ. ಅವಾಗ ಅವರು ಮದುವೆ ವಿಚಾರದಲ್ಲಿ ಮುಂದುವರಿತಾರೆ. ಅತ್ತೆ ಏನಾದ್ರು ಈ ಮನೆಗೆ ವಾಪಸ್ ಬಂದ್ರೆ, ಇಲ್ಲ ತಾತ ಜಾನ್ಸಿ ಕೈಯಲ್ಲೇ ಸಿಕ್ಬಿಟ್ರೆ ಏನ್ ಕತೆ? ಆಮೇಲೆ ನಿನ್ ಬಂಡವಾಳ ಎಲ್ಲ ಬಯಲಾಗುತ್ತೆ. ಕೊಟ್ಟಿರೋದ್ನೆಲ್ಲ ಬಿಟ್ಟು ಈ ಮನೇನು ಖಾಲಿ ಮಾಡ್ಕೊಂಡು ಬೀದಿಗೂ ಬೀಳ್ಬೇಕಾಗುತ್ತೆ ಅಲ್ವಾ ಮಾಮ್? ಅದ್ ನಾನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಗೈತಿಯ ಮಾಮ್? ಅವಳನ್ನ ಹುಡುಕ್ಸೋದಿಕ್ಕೆ ಎಲ್ಲ ಕಡೆ ರೌಡಿಗಳನ್ನ ಬಿಟ್ಟಿದೀನಿ. ನಮ್ಮನೆ ಅಕ್ಕಪಕ್ಕನೆ ಒಂದಷ್ಟು ಜನರನ್ನ ನೇಮಕ ಮಾಡಿದೀನಿ. ಅವಳೇನಾದ್ರೂ ಬಂದ್ರೆ ಅವಳನ್ನ ಅಲ್ಲೇ ಲಾಕ್ ಮಾಡ್ಕೊಳ್ತಾರೆ. ಓಕೆ, ಒಂದ್ ವೇಳೆ ಅತ್ತೆ ಬೇರೆ ರೀತಿ ಈ ಮನೆಗೆ ಬರೋದ್ ಪ್ರಯತ್ನ ಮಾಡಿದ್ರೆ? ದಟ್ಸ್ ನಾಟ್ ಪಾಸಿಬಲ್ ಪ್ರಣವ್. ಅವಳು ಎಲ್ಲೇ ಹೋದ್ರು ವಾಪಸ್ ನಮ್ಮ ಹತ್ರನೇ ಬರ್ಲೇಬೇಕು. ಯಾಕೆ ಅಂದ್ರೆ ಅವಳನ್ನ ಹುಡ್ಕೋ ಪ್ರಾಸೆಸ್ ಅಲ್ಲಿ ನಮ್ಮವರು ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ. ಅಂಡ್ ಮೋರ್ ಓವರ್ ಅವಳಿಗೆ ಜಾಸ್ತಿ ಓಡಾಡೋದಿಕ್ಕೂ ಆಗಲ್ಲ. ಯಾಕಂದ್ರೆ ಸುಮಿತ್ರಾ ನೋಡಿರೋದು 24 ವರ್ಷದ ಹಿಂದಿನ ಬ್ಯಾಂಗ್ಳೂರ್ನ. ಅವಳಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿರಲ್ಲ. ಕೈಯಲ್ಲಿ ದುಡ್ಡಿಲ್ಲ, ಆಮೇಲೆ ರಾತ್ರಿಯಿಂದನೂ ಊಟ ಕೊಟ್ಟಿಲ್ಲ ಅಂದ್ಮೇಲೆ ಎಲ್ಲಿಗೆ ಹೋಗ್ತಾಳೆ? ಎಲ್ಲಿದ್ದಾಳೋ ಅಲ್ಲಿ ಕೊಲ್ಯಾಪ್ಸ್ ಆಗಿ ಬಿದ್ದು ಬಿಡ್ತಾಳೆ. ಒಂದ್ ವೇಳೆ ನೀನ್ ಅನ್ಕೊಂಡಾಗೆಲ್ಲ ಆಗಿಲ್ಲ ಅಂದ್ರೆ? ಹಾಗಾಗತ್ತೆ, ಆಗ್ಲೇಬೇಕು. ಯಾಕಂದ್ರೆ ಅವಳೇ ನಮ್ಗೆ ಟ್ರಂಪ್ ಕಾರ್ಡ್. ಆದ್ರೂ ಇನ್ನೇನೋ ನಮ್ ಪರವಾಗಿ ಆಗುತ್ತೆ ಅನ್ನೋದ್ ಬಿಟ್ಟು ಆದಷ್ಟು ಬೇಗ ಜಾನ್ಸಿ ನಿಮ್ ಮದ್ವೆಗೆ ಒಪ್ಸೋದು ಬೆಟರ್ ಅನ್ಸುತ್ತೆ. ವಾಟ್ ನಾನ್ ಸೆನ್ಸ್! ನಾನ್ ಯಾಕೋ ಹೇಳ್ಬೇಕು? ನೀನು ನಿಮ್ಮಪ್ಪ ಸುಮ್ನೆ ಇದ್ಬಿಡ್ತೀರಾ? ನಾನೇನಾದ್ರೂ ಮಾಡಕ್ ಹೋದ್ರೆ ಹೇಳ್ದಷ್ಟು ಮಾಡು ಅಂತ ಹೇಳ್ತೀಯಲ್ಲ ಮಾಮ್. ಇನ್ನೇನ್ ಮಾಡ್ಲಿ? ಮತ್ತೆ ಇನ್ನೊಂದೇನಾದ್ರೂ ಎಡವಟ್ ಮಾಡ್ಬಿಡ್ತೀಯ ಅಂತ ಭಯ. ನೋಡು ಪ್ರಣವ್, ಇವಾಗ ನಮ್ಗೆ ಮೈ ಎಲ್ಲ ಕಣ್ಣಾಗಿರ್ಬೇಕು, ಅಷ್ಟು ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಯಾವಾಗ ಬೇಕಾದ್ರೂ ಆ ಸುಮಿತ್ರ ಮನೆ ಕಡೆ ಬರ್ಬೋದು. ಸೆಕ್ಯೂರಿಟಿನ ಟೈಟ್ ಮಾಡಿಸ್ಬಿಟ್ರೆ ಹೇಗಿರುತ್ತೆ? ವಾವ್, ಸೂಪರ್ ಪ್ರಣವ್, ಇಟ್ಸ್ ಅ ಗುಡ್ ಐಡಿಯಾ. ಅದು ನಮ್ ಕಡೆ ಹುಡುಗರನ್ನೇ ಅಪಾಯಿಂಟ್ ಮಾಡಿ ಅವಳೆಲ್ಲಾದ್ರೂ ಬಂದ್ರೆ ಲಾಕ್ ಆಗೋ ತರ ಮಾಡಿಸ್ತೀನಿ. ಒಟ್ನಲ್ಲಿ ಜಾನ್ಸಿ ನನ್ ಸೊಸೆ ಆಗೋದು ಯಾರಿಂದನೂ ತಪ್ಸಕ್ಕಾಗ್ಬಾರ್ದು. ಯಾಕೋ ಯಾಕೋ ಕಾಲರ್ ಬಿಟ್ಟೆ? ಹಿಡ್ಕೊಳೋ, ಹಿಡ್ಕೋ. ಬೆಸ್ಟ್ ಫ್ರೆಂಡ್ ಅಂತ ನಾನು ನಿನ್ನ ಹತ್ರ ದುಡ್ಡು ಕೇಳಿದೆ. ಇದ್ರೆ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದು ಬಿಟ್ಟು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡ. ಯಾಕಪ್ಪ, ನಿಮ್ ಮನೆಯವ್ರ ಬಗ್ಗೆ ಮಾತಾಡಿದ ತಕ್ಷಣ ನಿನ್ ಕೋಪ ಬಂದ್ಬಿಡ್ತಾ? ಕೈ ಬರ್ದೆ ಇನ್ನೇನೋ, ಮತ್ತೆ ಅದು ನನ್ನ ಕುಟುಂಬ, ಅವ್ರೆಲ್ಲರೂ ನನ್ನ ಜವಾಬ್ದಾರಿ ತರೋಣ. ಆ ಮನೆಗೆ ನಾನೇ ಆಧಾರ. ಅವರೆಲ್ಲರೂ ನನ್ನ ಮೇಲೆ ಡಿಪೆಂಡ್ ಆಗಿರ್ಬೇಕಾದ್ರೆ ನಾನು ಅವ್ರ ಹತ್ರ ಹೋಗಿ ಹೇಗೋ ಕೇಳಿ? ಈ ವಯಸ್ಸಿನಲ್ಲಿ ಅವ್ರು ಎಲ್ಲಿಂದ ತಗೊಂಡ್ ಬರ್ತಾರೆ? ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ ತರುಣ? ಆಯ್ತು ಬಿಡಪ್ಪ, ನಿಮ್ ಮನೆಯವ್ರ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟೆಲ್ಲ ನೋವಾಯ್ತಲ್ಲ. ಆದ್ರೆ ಅವತ್ತು ನಿಮ್ ಮನೆಯವ್ರು ನಿಮ್ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿಷ್ಟೆಲ್ಲ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ ಕಣೋ. ನಿಮ್ ಚಿಕ್ಕಮ್ಮ ಅವ್ರ ಪ್ರತಿಷ್ಠೆ ಮತ್ತೆ ಗೌರವಕ್ಕೋಸ್ಕರ ಪಲ್ಲವಿ ಮದ್ವೆನ ನಿಮ್ ಅಂತಸ್ತಕ್ಕೆ ಮೀರಿ ಮಾಡ್ಬೇಕು ಅಂತ ಹಠ ಮಾಡಿ
ನಿನ್ನ ಇಕ್ಕಟ್ಟು ಪರಿಸ್ಥಿತಿನಲ್ಲಿ ಸಿಕ್ಕಾಕ್ಸಿ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ರು. ಅದ್ರ ಜೊತೆಗೆ ಸಂಗೀತನ ಮೆಡಿಕಲೇ ಮಾಡಿಸ್ಬೇಕು ಅಂತ ಇರೋ ಬರೋ ಕಡೆ ಎಲ್ಲ ಸಾಲ ಮಾಡಿ ಬಡ್ಡಿ ಕಟ್ಕೊಂಡು ಓಡಾಡ್ತಿದ್ಯಾ. ಆದ್ರೆ ಈಗ ನಮ್ಮ ಮನೆಯವ್ರ ಪ್ರೀತಿ ನನಗೆ ಸಿಕ್ಕಿದೆ. ನನ್ನ ಕುಟುಂಬದವ್ರು ನನಗೋಸ್ಕರ ಸಂಕಟ ಪಡ್ತಿದ್ದಾರೆ. ನಾನು ಈ ಟೈಮ್ನಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವೇನೋ. ಹೌದಪ್ಪ, ಇವನೇನು ಪ್ರೀತಿ ಸಿಕ್ಕಿದೆ ಒಪ್ಕೊಳ್ತೀನಿ. ಆದ್ರೆ ಖಾಲಿ ಕೈ ಮಾಡ್ಕೊಂಡು ಕೂತಿದ್ಯಲ್ಲ. ಆ ಕಡೆ ಜಾನ್ಸನ್ ಇಂಪ್ರೆಸ್ ಮಾಡ್ಬೇಕು ಅಂತ ಬೈಕು, ನಿನ್ ಮೇಕ್ ಓವರ್ಗೆ, ನಿನ್ ಬಟ್ಟೆಗೆ ಇರೋ ಬರೋ ಸೇವಿಂಗ್ಸ್ ಎಲ್ಲ ಖರ್ಚು ಮಾಡ್ಬಿಟ್ಟೆ. ಅಟ್ಲೀಸ್ಟ್ ನನ್ನ ಹತ್ರ ಏನಾದ್ರು ಇದೆಯಾ? ನನಗೆ ಬರೋ ಸಂಬಳದಲ್ಲಿ EMI ಚೀಟಿ ಕಟ್ಟೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಅದು ನಿನ್ಗೂ ಗೊತ್ತು. ಪರವಾಗಿಲ್ಲ ಬಿಡು ತರೋಣ, ಫೀಲ್ ಆಗ್ಬೇಡ, ಏನೋ ಒಂದಾಗತ್ತೆ. ಲೋ ಮಗ, ನನಗೆ ಹೊಟ್ಟೆ ಹೊರೆಯೋದು ಏನು ಗೊತ್ತಾ? ನಿಮ್ಮ ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆ. ಅದನ್ನ ಅರ್ಥ ಮಾಡ್ಕೊಂಡು ಪಲ್ಲವಿ ಅಥವಾ ನಿಮ್ಮ ಚಿಕ್ಕಮ್ಮ ಜಾನ್ಸಿನ ಒಪ್ಕೊಂಬಿಟ್ಟಿದ್ರೆ ಇವತ್ತು ನಿಂಗೆ ಸಿಚುವೇಶನ್ ಬರ್ತಿತ್ತಾ? ನೋಡ್ತಾರೋಣ, ನಮ್ಮ ಲೈಫಲ್ಲಿ ನಾವು ಅನ್ಕೊಂಡಂಗೆ ಆಗೋತಿದ್ರೆ ನಾವ್ಯಾಕೋ ಹೀಗಿರ್ತಿದ್ವಿ? ಪ್ರತಿಯೊಂದಕ್ಕೂ ಟೈಮ್ ಅನ್ನೋದು ಬರ್ಬೇಕಲ್ವ ತರುಣ? ಇವಾಗ ಎಲ್ರು ಅರ್ಥ ಮಾಡ್ಕೊಂಡಿದಾರಲ್ವಾ, ಅಕ್ಸೆಪ್ಟ್ ಮಾಡ್ಕೊಂಡಿದಾರೆ ತಾನೆ, ನನಗೆ ಸಾಕು. ಇವಾಗ ಸರಿ ಹೋಗ್ಬೇಕಾಗಿರೋದು, ಅರ್ಥ ಮಾಡ್ಕೋಬೇಕಾಗಿರೋದು ಜಾನ್ಸಿ ಮೇಡಮು ಒಬ್ರೇ ತರುಣ. ಅವಾಗೆಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೋ ಇಲ್ಲ ಬೇರೆ ಇನ್ನೇನಾದ್ರೂ ಆಗುತ್ತಾ ಅಂತ ಭಯ ಆಗ್ತಿದೆ ರಾಘು. ಇವಾಗ ಇಡೀ ನಿನ್ನ ಫ್ಯಾಮಿಲಿನ ನೀನು ಸಾಕ್ತಾ ಇರೋದು ಸಾಲದ ಮೇಲೆ. ಸಂಸಾರಕ್ಕೆ ಸಾಲನೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಕಣೋ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ. ಮನುಷ್ಯ ಯಾವ್ದ್ರಿಂದ ಬೇಕಾದ್ರೂ ಓಡ್ಬೋದು ಕಣೋ, ಆದ್ರೆ ಸಾಲದಿಂದ ಓಡೋದು ತುಂಬಾ ಕಷ್ಟ ಕಣೋ. ಇಂಥ ಪರಿಸ್ಥಿತಿಯಲ್ಲಿ ನಿನಗೆ ನಾನು ಹೆಲ್ಪ್ ಮಾಡಕ್ ಆಗ್ತಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಕಣೋ. ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಕೊಡೋ. ಬೇರೆ ಯಾರ ಹತ್ರ ಏನಾದರೂ ಅರೇಂಜ್ ಮಾಡ್ಕೊಡ್ತೀನಿ, ಇಲ್ಲ ಸ್ಯಾಲ್ರಿ ಬರೋವರೆಗೂ ವೆಯ್ಟ್ ಮಾಡೋ. ಇವಾಗ ಸದ್ಯಕ್ಕೆ ನನ್ನ ಹತ್ರ 1,000 ರೂಪಾಯಿ ಇದೆ. ಇದು ನಿನ್ನ ಹತ್ರ ಇಟ್ಕೋ. ನಿನ್ಗೆ ಇನ್ನೂ ಅರ್ಜೆಂಟಾಗಿ ದುಡ್ಡು ಬೇಕು ಅಂದರೆ ನಿನ್ನ ಹೆಂಡತಿ ಹತ್ರನೇ ಕೇಳೋ. ಅದು ಬಿಟ್ಟು ಬೇರೆ ನನಗೆ ಯಾವುದೂ ದಾರಿ ಕಾಣಿಸ್ತಿಲ್ಲ. ಸರಿ, ನಾನು ಬರ್ತೀನಿ. ಇವನಪ್ಪ ಇರಿಟೇಟಿಂಗ್ ಫೆಲೋ. ಹಲೋ ಮೇಡಮ್. ಫೋನ್ ಮಾಡಿದ್ಯಾಕೆ? ಏನಿಲ್ಲ ಮೇಡಮ್, 2 ದಿವಸ ರಜಾ ಕೊಟ್ಟಿದ್ರಲ್ಲ, ಅದಕ್ಕೆ ಎಲ್ಲಾದ್ರೂ ಹೋಗೋದಿತ್ತಾ ಅಥವಾ ಏನಾದ್ರೂ ಕೆಲಸ ಇತ್ತಾ ಅಂತ ಫೋನ್ ಮಾಡಿದೆ. ಅವಶ್ಯಕತೆ ಇಲ್ಲ. ಆ ತರ ಏನಾದ್ರೂ ಇದ್ರೆ ನಾನೇ ಫೋನ್ ಮಾಡ್ತೀನಿ, ಅಥವಾ ರಾಯ್ ನಿನಗ್ ಕಾಲ್ ಮಾಡ್ತಾನೆ. ಮೇಡಮ್, ಇವನು ರಜದಲ್ಲಿದ್ದಾನೆ, ಹೇಗಪ್ಪ ತೊಂದರೆ ಕೊಡೋದು ಅಂತ ನೀವು ಅನ್ಕೊಳ್ಳೋದು ಬೇಡ. ಆ ತರ ಏನೇ ಇದ್ರು ಫೋನ್ ಮಾಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಮೇಡಮ್. ಒಂದು ಸಲ ರಜಾ ಅಂತ ಕೊಟ್ಮೇಲೆ ಅದು ರಜಾನೆ. ಥ್ಯಾಂಕ್ ಯು ಮೇಡಮ್. ನೀವು ನನಗೆ 24/7 ಕೆಲಸ ಅಂತ ಹೇಳಿದ್ರಿ. ಆದ್ರೆ ಇವಾಗ ನೋಡಿದ್ರೆ ನಾಡ ಹಬ್ಬ, ರಾಷ್ಟ್ರ ಹಬ್ಬ, ಆ ಹಬ್ಬ, ಈ ಹಬ್ಬ ಅಂತ ರಜಾ ಕೊಡಕ್ ಶುರು ಮಾಡಿದ್ರ. ನನಗದೇ ಖುಷಿ. ಆಯ್ತು ತಾನೆ ನಿನ್ ಭಜನೆ, ಈಗ ಫೋನ್ ಕಟ್ ಮಾಡು. ಮೇಡಮ್ ಮೇಡಮ್ ಮೇಡಮ್, ಒಂದೇ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ವಿಷಯ ಬೇರೆ ಇಟ್ಕೊಂಡು ಇಷ್ಟೆಲ್ಲ ಪೀಠಿಕೆ ಆಗ್ತಾ? ಅದೇ ಮೇಡಮ್, ನಾನು ಕೆಲ್ಸಕ್ಕೆ ಸೇರ್ಕೊಂಡು ಹತ್ತತ್ರ 1 ತಿಂಗಳಾಯ್ತು. ನಾನು ಇವಾಗ ನಿಮ್ಮ ಹತ್ರ ಕೇಳಬಾರ್ದು, ಕೇಳಿದ್ರು ನೀವ್ ಏನ್ ಅನ್ಕೊಳ್ತೀರಾ ಅಂತ ಅನ್ಕೊಂಡೆ. ಅನ್ಕೊಂಡ್ಮೇಲೆ ಕೇಳ್ಬಾರ್ದಿತ್ತು, ಆದ್ರೂ ಕೇಳ್ಬೇಕು ಅಂತಿದ್ಯಾ ಅಂದ್ಮೇಲೆ ಅದೇನ್ ಬೇಗ ಹೇಳು. ಏನಿಲ್ಲ ಮೇಡಮ್, ನನ್ಗೊಂದ್ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದಕ್ಕೆ 5,000 ಅಡ್ವಾನ್ಸ್ ಬೇಕಿತ್ತು. ಏನ ಅಡ್ವಾನ್ಸ್ ಬೇಕಾ? ಫಸ್ಟ್ ಆಫ್ ಆಲ್ ನಾನ್ ಯಾರು? ನೀವು ನನ್ನ ಬಾಸು ಮೇಡಮ್. ಹೌದು ತಾನೆ, ಅದಕ್ಕಂತಾನೆ ಒಂದು ಡಿಪಾರ್ಟ್ಮೆಂಟ್ ಇದೆ. ನಿಂಗ್ ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡು. ಅಲ್ಲ ಮೇಡಮ್, ಇವತ್ತು ರಜಾ ಇರೋದ್ರಿಂದ ಅವ್ರು ರೆಸ್ಪಾಂಡ್ ಮಾಡಲ್ಲ ಅಲ್ವಾ ಮೇಡಮ್? ಗೊತ್ತಿದ್ದು ನನ್ನ ಹತ್ರ ಯಾಕೆ ಕೇಳ್ತಿದ್ಯಾ? ನೀವು ಅಂದ್ರೆ ಬಾಸು, ನೀವು ಒಂದೇ ಒಂದ್ ಮಾತು ಹೇಳಿದ್ರು ಅವ್ರು ಇಲ್ಲ ಅಂತ ಹೇಳಲ್ಲ ಮೇಡಮ್. ಅದು ಸಾಧ್ಯ ಇಲ್ಲ, ನನ್ ಮತ್ತೆ ಕೊಡಲ್ಲ. ಅಲ್ಲ ಮೇಡಮ್, ನೀವೇ ಹೀಗೆ ಹೇಳ್ಬಿಟ್ರೆ ನಮ್ ಕಷ್ಟಕ್ಕೆ ಇನ್ ಯಾರು ಆಗ್ತಾರೆ ಹೇಳಿ? ಫಸ್ಟ್ ಆಫ್ ಆಲ್ ನಾನ್ ಯಾಕೋ ನಿನ್ ಕಷ್ಟಕ್ಕಾಗ್ಬೇಕು? ನಾನ್ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದೀನಿ ಅಂದ್ಮೇಲೆ ವಿ ಆರ್ ಆಲ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ? ಅಷ್ಟಕ್ಕೂ ನಿನ್ ಕೆಲ್ಸಕ್ ಸೇರ್ಕೊಂಡಿರೋದ್ ಯಾಕೆ? ಗೊತ್ತು ಮೇಡಮ್, ಸಾಲ ತೀರ್ಸಕ್ಕೆ ಅಂತ. ಮತ್ತೆ ಆ ಕೆಲ್ಸ ಮಾಡು. ಸಾಲಕ್ಕಿಂತನೂ ಜೀವನ ದೊಡ್ಡದಲ್ವಾ ಮೇಡಮ್? ಈ ತರ ಎಮೋಷನಲ್ ಡೈಲಾಗ್ಗೆಲ್ಲ ನನ್ನ ಹತ್ರ ಜಾಗ ಇಲ್ಲ. ಇದನ್ನೆಲ್ಲ ನೀನ್ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೂ ಮುಂಚೆ ಥಿಂಕ್ ಮಾಡ್ಬೇಕಿತ್ತು. ಸೊ ಇವಾಗ ಮಾತ್ ಬೇಡ, ಫೋನ್ ಕಟ್ ಮಾಡು. ಫೈನಲ್ ಆಗಿ ಏನ್ ಹೇಳ್ತೀರಾ ಮೇಡಮ್? ಅದ್ರ ಬಗ್ಗೆ ನಾನು ಇವಾಗ ಏನು ಮಾತಾಡಲ್ಲ. ಅಫಿಷಿಯಲ್ ವಿಷಯನ ನಾನು ಆಫೀಸಲ್ಲಿ ಡಿಸೈಡ್ ಮಾಡೋದು. ಈಗ ಫೋನ್ ಇಡು ಮೇಡಮ್, ಪ್ಲೀಸ್ ಮೇಡಮ್. ನೀನ್ ಕಟ್ ಮಾಡಿಲ್ಲ ಅಂದ್ರೆ ಏನಂತೆ? ನನ್ನ ಹತ್ರನೇ ಡಿಸ್ಕನೆಕ್ಟ್ ಆಪ್ಷನ್ ಇದೆ. ಚಿಕ್ಕಮ್ಮ,
ಚಿಕ್ಕಮ್ಮ ಏನಪ್ಪ ರಾಘು? ಅದು ಒಂದ್ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ರಲ್ಲ, ಅಡ್ಜಸ್ಟ್ ಆಯ್ತೇನಪ್ಪ? ಸದ್ಯಕ್ಕೆ 1,000 ಇದೆ ಚಿಕ್ಕಮ್ಮ. ಮಿಕ್ಕಿದ್ದನ್ನ ನಾನು ಅರೇಂಜ್ ಮಾಡ್ತೀನಿ. ಹೌದಾ, ಇಷ್ಟೇನಪ್ಪ ಆಗಿದ್ದು? ಅಷ್ಟೇ ಚಿಕ್ಕಮ್ಮ. ಏನಾದರೂ ತುಂಬ ಅರ್ಜೆಂಟ್ ಇದ್ರೆ ನಾನು ನಾಳೆ ವ್ಯವಸ್ಥೆ ಮಾಡ್ತೀನಿ. ಅದ್ರ ಬಗ್ಗೆ ನೀನೇನೋ ತಲೆ ಕೆಡ್ಸ್ಕೋಬೇಡಪ್ಪ, ಹೇಗೋ ಆಗತ್ತೆ, ನಾನು ಏನೋ ಮಾಡ್ತೀನಿ ಬಿಡು. ಅದು ಸಂಘದ ಚೀಟಿ ಒಟ್ಟಿಗೆ ಕಟ್ಟಿದ್ರೆ ಬೇರೆ ಲೋನ್ ಏನಾದರೂ ಆಗಿರೋದು, ಅದು ಸಿಕ್ಕಿದ್ರೆ ನಮ್ಮ ಮನೆ ಕಷ್ಟಕ್ಕಾಗಿರೋದು ಅನ್ಕೊಂಡೆ, ಅದಕ್ಕೆ ಕೇಳಿದೆ. ಸರಿ ಬಿಡು, ನಾನು ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಸರಿ ಚಿಕ್ಕಮ್ಮ, ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ. ನನ್ನ ಪರಿಸ್ಥಿತಿನ ಹೇಳ್ಕೊಂಡು ಈ ಹುಡುಗಿ ಹತ್ರ ಸಹಾಯ ಕೇಳಲ್ಲ. ಕೇಳಿದ್ರೆ ಏನಾದ್ರೂ ಹೆಲ್ಪ್ ಮಾಡಿದ್ರು ಮಾಡ್ಬೋದು, ಇಲ್ಲ ಏನಾದ್ರೂ ಈ ಹುಡುಗಿ ಕಡೆಯಿಂದ ತೊಂದರೆ ಆದ್ರೆ, ಇಲ್ಲ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನನ್ ಬೆನ್ ಬಿದ್ದಿದ್ದ ಆ ಸುನಾಮಿ ಮತ್ತೆ ಅವಳ ಗಂಡನಿಂದ ಕಾಪಾಡಿದ್ದು ಈ ಹುಡುಗಿನೇ ಅಂದ್ಮೇಲೆ ಆ ದೇವ್ರೆ ಈ ಹುಡುಗಿನ ನನಗೋಸ್ಕರ ಕಳಿಸ್ಕೊಟ್ಟಿದ್ದಾನೆ. ಇನ್ನ ತಡ ಮಾಡ್ದೆ ನನ್ನ ಕಷ್ಟನ ಹೇಳ್ಕೊಂಡ್ಬಿಡ್ಬೇಕು.